ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದಾರೆ ಫ್ರೆಂಡ್ಸ್? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ. ಹಾಗೆ ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ಫ್ರೈಡೇ ಮಾರ್ನಿಂಗಿಂದ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಮಾರ್ನಿಂಗಿಂದ ಅಂತಂದರೆ ಫ್ರೆಂಡ್ಸ್, ನಾನು ಯಾವಾಗಲೂ ಸ್ಟಾರ್ಟ್ ಮಾಡೋದು ಒಂದು 8 o'clock ಈ ಥರ ಆಗಿರುತ್ತೆ. 7:30, 7:45, 8 o'clock ಆಗಿರುತ್ತೆ. ಯಾಕೆಂದರೆ ನನ್ನ ಮಕ್ಕಳು ಎದ್ಬಿಡ್ತಾರೆ ಅಂತೇಳಿ ನಾನು ಅಷ್ಟರಲ್ಲಿ ಎದ್ದೊಳಿರ್ತೀನಿ. ಅಷ್ಟರಲ್ಲಿ ನನ್ನ ಮಗ ಎದ್ದಿರ್ತಾನೆ, ಮತ್ತು ಅವನ್ನ ಮಲಗಿಸಿ ಮತ್ತೆ ನಾನು ಎದ್ದಳಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ. ಸೊ ಹೀಗಾಗಿ 8 o'clock ನಿಯರ್ ಆಗೇ ಹೋಗುತ್ತೆ. ಸೊ ಹಾಗೆ ಫ್ರೆಂಡ್ಸ್, ಮತ್ತೊಮ್ಮೆ ನಿಮ್ಗೆಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತನ ತಿಳಿಸ್ತಾ ಬನ್ನಿ ಫ್ರೆಂಡ್ಸ್. ಇವತ್ತಿನ ಡೇ ಯಾವ ಥರ ಮೂವ್ ಆನ್ ಆಗುತ್ತೆ ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಹಾಕೋದಿಲ್ಲ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲಿಗೆ ನೀವೇ ನೋಡ್ತೀರಾ, ಮೊದಲು ವಿವರ್ಸ್ ಕೂಡ ನೀವೇ ಆಗಿರ್ತೀರಾ ಅಂತ ಹೇಳ್ತಾ ಫ್ರೆಂಡ್ಸ್, ನಾನು ಹೇಳ್ತೀನಿ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಫ್ರೆಂಡ್ಸ್, ಬಾಗಿಲಿಗೆಲ್ಲ ಸ್ವಲ್ಪ 8 o'clock ಆಯಿತು, ಪರವಾಗಿಲ್ಲ. ಸೊ ಬೇಗ ಇದು ಮಾಡಬೇಕಿತ್ತು. ಒಂದು 7 o'clock ಎದ್ರೂ ಬಾಗಿಲಿಗೆಲ್ಲ ನೀರು ಹಾಕ್ಬೋದಾಗಿದೆ ಫ್ರೆಂಡ್ಸ್. ಬಟ್ ಲೇಟ್ ಆಗಿಬಿಡ್ತು, ಪರವಾಗಿಲ್ಲ. ನಿಮಗೋಸ್ಕರ ಒಂದು ರಂಗೋಲಿನ ಶೇರ್ ಮಾಡ್ತಾ ಇದ್ದೀನಿ, ಸಿಂಪಲ್ಲಾಗಿ. ಬನ್ನಿ ನೋಡ್ಕೊಂಬರೋಣ ಫ್ರೆಂಡ್ಸ್. ನೋಡಿ, ನಮ್ಮ ಸ್ಕೂಲ್ ಬಾಯ್ ರೆಡಿ ಆಗಿಬಿಟ್ಟಿದ್ದಾನೆ. ಅನ್ಕೊಂಡು ಬಂಗಾರಿ ನೀನು ಪುಟಾಣಿ ಬ್ಯಾಗ್ ತೋರ್ಸು. ನಮ್ಮ ಗುಂಡನ ಎದ್ದಿರ್ತಾನಲ್ವಾ, ನಾನು ಎದ್ದಿದ ತಕ್ಷಣ ಯಾವತ್ತೋ ಒಂದಿನ ಅಪರೂಪಕ್ಕೆ ಚೆನ್ನಾಗಿ ನಿದ್ದೆ ಮಾಡ್ತಾನೆ. ಒಂದೊಂದು ದಿನ ಬೇಗ ಎದ್ಬಿಡ್ತಾನೆ. ನೋಡಿ, ಹಾಕಳಿಸ್ತಾ ಇದ್ದಾನೆ, ನಿದ್ದೆ ಮಾಡ್ತಾನೇನೋ ಮೇ ಬಿ. ಸೊ ಬೇಗ ಎದ್ದಿದ್ದಾನಲ್ವಾ, ಬೇಗ ಅಂದರೆ ನನ್ನ ಜೊತೆಗೆ ಫ್ರೆಂಡ್ಸ್ ಎದ್ಬಿಡ್ತಾನೆ. ಒಂದು 8 o'clock ಎದ್ದರೆ ಒಂದು 11 o'clock ಅನ್ನೋಷ್ಟರಲ್ಲಿ ಮಲಗಿಬಿಡ್ತಾನೆ. ಅಷ್ಟರಲ್ಲೇ ನನಗೇನಾದರೂ ತಿನ್ನಿಸ್ಬೇಕು. ಸೊ ಹಾಗೆ ಫ್ರೆಂಡ್ಸ್, ನೋಡಿ ಬ್ಯಾಗ್ ಎಷ್ಟು ಕ್ಯೂಟ್ ಆಗಿದೆ ಅಂತ. ಅವನಿಗೆ ಬೆಳಗ್ಗೆನೆ ಹಾಕ್ಬಿಟ್ಟೆ ಫ್ರೆಂಡ್ಸ್ ಬ್ಯಾಗು. ಎಷ್ಟು ಕ್ಯೂಟಾಗಿ ಕಾಣ್ತಿದ್ದಾನೆ ಅಂದರೆ, ಗುಂಡಾಡಿ ಇಲ್ಲಿ ನೋಡ್ಕೊಂಡ, ಇಲ್ಲಿ ಪರ್ವೀತ್, ಇಲ್ಲಿ 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 ನೀ. ಹಾಗೆ ಫ್ರೆಂಡ್ಸ್, ಪುಟ್ಟ ಹೆಜ್ಜೆ ಹಾಕೊಂಡು ಓಡಾಡ್ತಿದ್ದಾನಲ್ಲ ಬ್ಯಾಗ್ನೇ ತಗೊಂಡು, ಅದಕ್ಕೂ ಅವ್ನ ಬ್ಯಾಗಿಗೂ ಅವನಿಗೂ ಸಖತ್ ಕ್ಯೂಟಾಗಿ ಕಾಣಿಸ್ತಾ ಇದ್ದ. ನನ್ನ ಮಗನಿಗೆ ನಂದೇ ದೃಷ್ಟಿ ಆಗಿಬಿಟ್ಟಿರೋದು ಇವತ್ತು. ಅಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಾನೆ ನೋಡಿ. ಯಾಕಂದ ಬ್ಯಾಗ್ ಚೆನ್ನಾಗಿತ್ತು, ಸೂಪರಾ ಬಂಗಾರ, ಬ್ಯಾಗ್ ಸೂಪರಾ. ಹಾಗೆ ಫ್ರೆಂಡ್ಸ್, ಈ ಬ್ಯಾಗು ಅವರ ಮಾವ ಕೊಡಿಸಿದ್ದು, ನನ್ನ ತಮ್ಮ ಕೊಡಿಸಿದ್ದು. ನೆಕ್ಸ್ಟ್ ಅಣ್ಣಂಗೆ ಅಂತೇಳಿ ಕೊಡಿಸಿದ್ದು, ನನ್ನ ದೊಡ್ಡ ಮಗನಿಗೆ ಅಂತೇಳಿ. ಬಟ್ ಈ ಪರ್ವಿತ್ ಅಣ್ಣ ಹಾಕೊಂಡು ಓಡಾಡ್ತಾವನೆ, ಸಖತ್ ಕ್ಯೂಟಾಗಿ ಕಾಣ್ತಾ ಇದ್ದಾನೆ. ಇನ್ನು ನನ್ನ ದೊಡ್ಡ ಮಗನಿಗೆ ಹಾಕಿದ್ರೆ ಅದು ಅಷ್ಟೊಂದು ಲುಕ್ ಅನಿಸ್ತಾ ಇಲ್ಲ ಫ್ರೆಂಡ್ಸ್. ಯಾಕೆಂದರೆ ಒಂದು ಸ್ವಲ್ಪ ಬೆಳ್ಕೊಂಡಿದ್ದಾನಲ್ವಾ, ಅವಾಗ ಸಖತ್ ಕ್ಯೂಟಾಗಿ ಕಾಣ್ತಿತ್ತು ಅವನಿಗೆ. ಸ್ವಲ್ಪ ಅವನಿಗೆ ಚಿಕ್ಕ ಏಜಲ್ಲಿ ಕೊಡಿಸಿದ್ನಲ್ಲ, ಚೆನ್ನಾಗಿ ಕಾಣ್ತಿತ್ತು. ಬಟ್ ಈ ಏಜಲ್ಲಿ ಇವನಿಗೆ ಸೂಟ್ ಆಗಿದೆ ನೋಡಿ, ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ಹಿಂಗೆ ಕಾಣ್ತಿದ್ದಾನೆ ಅಂತ. ಸುಮ್ಮನೆ ಬರ್ತಾರಪ್ಪ, ಇದೇನು ಕೈಯಲ್ಲಿ ಹಚ್ಕೊಂಡು ಬರೋದು. ಹಾಗೆ ಫ್ರೆಂಡ್ಸ್, ಮನೆ ತುಂಬ ಆಟ ಸಾಮಾನೇ ಬಿದ್ದಿದ್ದಾವೆ. ಸೊ ಅದನ್ನು ಸ್ವಲ್ಪ ಕ್ಲೀನ್ ಮಾಡಬೇಕು. ಫಸ್ಟ್ ಒಂದು ಸಿಂಪಲಾಗಿ ರಂಗೋಲಿ ಹಾಕೊಂಡ್ಬಿಡ್ತೀನಿ. ಸೊ ನಿಮ್ಮೆಲ್ಲಿಗೂ ಶೇರ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ ಫ್ರೆಂಡ್, ಪುಟ್ಟ ಹೆಜ್ಜೆ ಇರ್ತಾನೆ, ಬ್ಯಾಗ್ ಹಾಕೊಂಡು ಎಷ್ಟು ಕ್ಯೂಟ್ ಅನಿಸ್ತಾನೆ ನೋಡಿ, ಸಖತ್ ಕ್ಯೂಟ್. ಇಲ್ಲಿ ಕಂದ, ಇಲ್ಲಿ ಕಂದ ಪರ್ವೀತ್, ಇಲ್ಲಿ ನೋಡಪ್ಪ, ನೋಡು ಅದ್ರ ಮೇಲೆ ಯಾರಾದ್ರೂ ಕಾಲಿಡ್ತಾರಾ? ಬಿಡೋಗ್ಬಿಟ್ರೆ ಓಯ್ಯೋ, ಹೇಳಿದ ತಕ್ಷಣ ಬೀಳ್ತೀಯಲ್ಲ ಕಂದ. ಎದ್ದಳ ಮಗನ, ಬ್ಯಾಗಿಗೋ ಗುಂಡಳಂಗೋ. ಸೊ ಹಾಗೆ ಫ್ರೆಂಡ್ಸ್, ಬನ್ನಿ ರಂಗೋಲಿ ಸಿಕ್ಕ. ಇನ್ನು ಹಾಗೆ ಫ್ರೆಂಡ್ಸ್, ಬಾಗಿಲಿಗೆ ಸಹ ನೀರು ಹಾಕಿ ರಂಗೋಲಿ ಹಾಕ್ಬಿಡೋಣ ಅಂತೇಳಿ. ಹಾಗೆ ನನ್ನ ಮಗ ನೋಡಿ ನನ್ನ ಹಿಂದೆನೇ ಬರ್ತಾ ಇದ್ದಾನೆ, ಬ್ಯಾಗ್ ನೋಡಿ ಹೇಗಿದೆ ಅಂತೇಳಿ. ಸೊ ನಾನು ಡೋರ್ ಓಪನ್ ಮಾಡಿದೆ ತಡ ಫ್ರೆಂಡ್ಸ್, ನೋಡಿ ಹೋಯ್ತದಾನೆ ಆಚೆ. ಮತ್ತೆ ಅವನ್ನ ಹಿಡ್ಕೊಂಬಂದು ಜೋಕಾಲಿತ್ತು ಫ್ರೆಂಡ್ಸ್, ಜೋಕಾಲಿಗೆ ಹಾಕಿ ತೆಳೆದೆ ಅವನನ್ನ. ಸೊ ನೋಡಿ ಫ್ರೆಂಡ್ಸ್, ಹಿಡಿಯೋಕ್ಕೆ ಆಗಲ್ಲ. ಸೊ ಹಾಗಾಗಿ ನಾವು ಸ್ಟೇರ್ ಕೇಸ್ ಬೇರೆ ಅಲ್ಲೇ ಹತ್ರದಲ್ಲಿದೆ, ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ನೋಡ್ಕೊತಾನೆ ಇರಬೇಕು ಇವನನ್ನ, ಚಿಕ್ಕವನ್ನ. ಸೊ ನೋಡಿ, ಜೋಕಾಲಿಗೆ ಹಾಕಿ ತೂಗ್ತಾ ಇದ್ದೀನಿ. ಇನ್ನು ಜೋಕಾಲಿಯಲ್ಲಿ ಕೂರಿಸಿನೇ ನಾನು ಇನ್ನು ಬಾಗಿಲಿಗೆ ರಂಗೋಲಿ ಹಾಕ್ಕೊಂಡಿದ್ದು, ಬಾಗಿಲೆಲ್ಲ ಒರೆಸಿ. ಹಾಗೆ ನೆನ್ನೆ ಹಾಕಿದ ರಂಗೋಲಿ ಎಲ್ಲ ನನ್ನ ಮಗ ಚೆನ್ನಾಗಿ ತುಳಿದು ಕೈಯಾಪಿಚ್ಚಿ ಮಾಡಿಬಿಟ್ಟಿದ್ದ. ಅದನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಇನ್ನು ಬಾಗಿಲಿಗೆಲ್ಲ ಕುಂಕುಮ ಅರಿಶಿನ ಎಲ್ಲ ಬಳಿದು ಕುಂಕುಮ ಎಲ್ಲ ಇಟ್ಟು. ಸೊ ಹಾಗೆ ಫ್ರೆಂಡ್ಸ್, ಇನ್ನು ರಂಗೋಲಿ ಕೂಡ ಹಾಕ್ಕೊಂಬಿಡೋಣ ಅಂತೇಳಿ. ಸೊ ಹಾಗೆ ಫ್ರೆಂಡ್ಸ್, ಇವತ್ತಿನ ರಂಗೋಲಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ.
ಸಿಂಪಲ್ ಆದ ರಂಗೋಲಿಯೊಂದಿಗೆ ನಿಮ್ಮೊಂದಿಗೆ ಇವತ್ತಿನ ಲಾಗ್ನ ಕೂಡ ಶುರು ಮಾಡ್ತಾ ಇದ್ದೀನಿ. ಸೊ ತುಂಬಾ ಸಿಂಪಲ್ ಫ್ರೆಂಡ್ಸ್, ಈಗ ಸ್ಪೇಸ್ ಸಾಕಾಗಲ್ಲ ಮನೆ ಮುಂದೆ ಅನ್ನೋದು ತುಂಬ ಸಿಂಪಲ್ ಆದ ರಂಗೋಲಿ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಸ್ವಲ್ಪ ಕ್ಲೀನಿಂಗ್ ಇದೆ ಫ್ರೆಂಡ್ಸ್, ಕಿಚನ್ನು ಕ್ಲೀನಿಂಗ್ ಮಾಡ್ಕೋಬೇಕು. ಸ್ವಲ್ಪ ನಾನು ನನ್ನ ಮಗನಿಗೆ ಫಸ್ಟು ದೋಸೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಪಾತ್ರೆ ವಾಶ್ ಮಾಡ್ಕೊಂಡು ಸ್ವಲ್ಪ ದೋಸೆ ಮಾಡಿ ತಿನ್ನಿಸ್ಬಿಡ್ತೀನಿ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಇವತ್ತು ನನ್ನ ಮೂಡ್ ಏನೋ ಒಂಥರ ಚೆನ್ನಾಗಿದೆ, ಏನೋ ಒಂಥರ ವೈಬ್ಸ್ ಇದೆಯಲ್ಲ, ಮಾರ್ನಿಂಗ್ ವೈಬ್ಸ್ ಅಂತ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಫ್ರೆಂಡ್ಸ್ ಈ ಕಡೆ ವೆದರ್ ಅಂತ ಇವತ್ತು ತುಂಬಾ ಚೆನ್ನಾಗಿ ಕೂಲಾಗಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಂಗೆ ಅದೇ ಸ್ವಲ್ಪ ತುಂಬಾ ಖುಷಿ ಆಯಿತು. ಸೊ ಹಾಗೆ ಫ್ರೆಂಡ್ಸ್, ಬನ್ನಿ ಇವತ್ತಿನ ಡೇನ ಹಾಗೆ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇರ್ತೀನಿ. ಎಲ್ಲ ಕೂಡ ನೀವು ನೋಡ್ತಾ ಎಂಜಾಯ್ ಮಾಡಿರಿ ಅಂತೆ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಕ್ಲೀನ್ ಮಾಡಿಕೊಂಡು ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಫ್ರೆಂಡ್ಸ್, ಇನ್ನು ಕಿಚನ್ ಕ್ಲೀನ್ ಮಾಡೋಣ ಅಂತ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಬೇಗ ಬೇಗ ಮಾಡ್ಕೊಂಬಿಡೋಣ ಅಂತ. ಯಾಕೆಂದರೆ ನನ್ನ ಚಿಕ್ಕ ಮಗನಿಗೆ ಸ್ವಲ್ಪ ನಿದ್ದೆ ಬಂದುಬಿಟ್ಟಿದೆ. ಸೊ ಅಷ್ಟರಲ್ಲಿ ಒಂದು ಸ್ವಲ್ಪ ದೋಸೆ ಹಾಕ್ಬಿಟ್ಟು ಅವ್ನಿಗೊಂಚೂರು ತಿನ್ನಿಸಿ ಮಲಗಿಸೋಣ ಅಂತೇಳಿ ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ತಾ ಇದ್ದೆ ಫ್ರೆಂಡ್ಸ್. ಯಾಕೆಂದರೆ ಸ್ವಲ್ಪ ಕ್ಲೀನಿಂಗ್ ಮಾಡಿ ದೋಸೆ ಮಾಡ್ಕೊಂಬಿಟ್ರೆ ಅವ್ನು ನಿದ್ದೆ ಮಾಡೋಷ್ಟರಲ್ಲಿ ನನಗೆಲ್ಲ ಕೆಲಸ ನಾನು ಮುಗಿಸ್ಕೊಂಬಿಡ್ಬೋದು, ನಿದ್ದೆ ಮಾಡಿ ಎದ್ದೇಳೋಷ್ಟರಲ್ಲಿ. ಸೊ ದಟ್ ಹಾಗಾಗಿ ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಿದ್ದೆ. ಇನ್ನು ಫ್ರೆಂಡ್ಸ್, ಇನ್ನು ನನ್ನ ಮಗನೇ ಬಂದುಬಿಟ್ಟ. ಅವನು ಹಾಗೆ ಫ್ರೆಂಡ್ಸ್, ಇನ್ನು ಅವ್ನು ಎತ್ಕೊಂಡೆ ಸ್ವಲ್ಪ ದೋಸೆಗೆ ಹಾಕಿದೆ. ಯಾಕಂದರೆ ಜಾಸ್ತಿ ಹಠ ಮಾಡೋಕ್ಕೆ ಶುರು ಮಾಡಿದೆ. ಅಂದರೆ ನಿದ್ದೆ ಬಂದರೆ ಅವನು ಹಠ ಮಾಡ್ತಾನೆ ಸ್ವಲ್ಪ. ಸೊ ಹಾಗಾಗಿ ಇನ್ನು ಅವನಿಗೆ ಸ್ವಲ್ಪ ದೋಸೆನೂ ಕೂಡ ಹಾಕ್ಕೊಳ್ತಾ ಇದ್ದೆ. ಇನ್ನು ಫಸ್ಟ್ನೇ ದೋಸೆ ಬೇಡ, ಫಸ್ಟ್ನೇ ತವ ಮೇಲೆ ಫಸ್ಟ್ ದೋಸೆ ಬೇಡ ಅಂತೇಳಿ ಫ್ರೆಂಡ್ಸ್, ಇನ್ನು ಸೆಕೆಂಡ್ ದೋಸೆ ಹಾಕ್ಕೊಂಡು ಪಾಪಕ್ಕೆ ತಿನ್ಸೋಣ ಅಂತ ಅಂದ್ಕೊಂಡೆ ನಾನು. ಹಾಗೆ ಫ್ರೆಂಡ್ಸ್, ಅವನು ತಿನ್ಸೋಕೆ ಹೋದಾಗ ಅವನು ಅಷ್ಟೊಂದು ತಿಂದಿಲ್ಲ, ಒಂದು ಕಾಲು ಭಾಗದಷ್ಟು ತಿಂದ ಅಷ್ಟೇ. ಒಂದು ಸ್ವಲ್ಪ ಕಾಲು ಭಾಗದಷ್ಟು ತಿಂದುಬಿಟ್ಟು ಮಲ್ಕೊಂಡ್ಬಿಟ್ಟ. ಫೀಡ್ ಮಾಡಿಸಿದ್ನ. ಸೊ ಆರಾಮ್ಸಾಗಿ ನಿದ್ದೆ ಮಾಡ್ಕೊಂಡ್ಬಿಟ್ಟ ಅವನು. ಇಷ್ಟೇ ಫ್ರೆಂಡ್ಸ್, ನನ್ನ ಮಗ ನನ್ನ ಜೊತೆ ಎಷ್ಟು ಬೇಗ ಎದ್ದೇಳ್ತಾನೆ ಅಷ್ಟು ಬೇಗ ನಿದ್ದೆ ಮಾಡ್ತಾನೆ ಅವನು. ಫ್ರೆಂಡ್ಸ್, ಇನ್ನು ನನ್ನ ಚಿಕ್ಕ ಮಗನಿಗೆ ನಿದ್ದೆ ಬಂದುಬಿಟ್ಟಿದೆ. ಸೊ ಹಾಗಾಗಿ ಒಂದು ಸ್ವಲ್ಪ ದೋಸೆನಾದರೂ ಹಾಕಿ ತಿನ್ನಿಸಿದ್ರೆ ಅವ್ನು ಅದರಲ್ಲಿ ಒಂದು ಹಾಫ್ ಅಷ್ಟು ತಿಂತಾನೆ. ತಿಂದು ಸ್ವಲ್ಪ ಹೊತ್ತು ಮಾಡ್ಕೊತಾನೆ ಆರಾಮಾಗಿ. ಸೊ ಹಾಗಾಗಿ ಎದ್ಮೇಲೆ ಬೇಕಿದ್ರೆ ದೋಸೆ ಎಲ್ಲ ತಿನ್ನೋದು ಏನು ಕಂದ ದೋಸೆ ಬೇಕಾ? ದೋಸೆ ಫ್ರೆಂಡ್ಸಿನ ಪಾಪ ಕೂಡ ಮಲ್ಕೊಂಡ. ಸೊ ಒಂದು ಕಾಲು ಭಾಗದಷ್ಟು ತಿಂದ ಅಷ್ಟೇ ಫ್ರೆಂಡ್ಸ್ ದೋಸೆ ತಿಂದು ಫೀಲ್ ಮಾಡಿ ಮಲ್ಕೊಂಡ. ಸೊ ಇನ್ನೇನು ಅವನು ಎದ್ದೇಳಷ್ಟರಲ್ಲಿ ಸ್ವಲ್ಪ ಕೆಲಸನೂ ಕೂಡ ಫಿನಿಶ್ ಮಾಡ್ಕೊತಾನೆ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಅವನು ಮಲಗಿ ಎದ್ದೇಳಷ್ಟರಲ್ಲಿ ನಾನು ಕ್ವಿಕ್ಕಾಗಿ ಫಾಸ್ಟಾಗಿ ಕೆಲಸನ ಮುಗಿಸ್ಕೊಳ್ತೇನೆ. ಅದಕ್ಕೆ ಎನರ್ಜಿ ಬೂಸ್ಟ್ ಯಾರಪ್ಪ ಅಂತಂದರೆ ನನ್ನ ಮಗನ ನಿದ್ದೆನೇ ಕಾರಣ. ಸೊ ಅದೇ ನನಗೆ ಎನರ್ಜಿ ಬೂಸ್ಟ್ ಇದ್ದಂಗೆ. ಅವನು ಎದ್ದೇಳಷ್ಟರಲ್ಲಿ ಕೆಲಸ ಮಾಡ್ಕೊಂಬಿಡೋಣ, ಆಮೇಲೆ ಮಾಡ್ಕೊಳಕ್ಕಾಗಲ್ಲ ಅವನು ಎದ್ಮೇಲೆ ಅಂತೇಳಿ ತುಂಬ ಕ್ವಿಕ್ಕಾಗಿ ಕೆಲಸ ಮಾಡ್ಕೊತೀನಿ ಫ್ರೆಂಡ್ಸ್. ಅವ್ನು ಮಲಗಿದ ತಕ್ಷಣ ಏನೇನೆಲ್ಲ ಕೆಲಸ ಇರೋದ್ರ ಎಲ್ಲನೂ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಏನೂ ಕ್ಲಿಯರಾಗಿ ಅದೆಲ್ಲ ಮಾಡಿಕೊಂಡು ಫ್ರೀಯಾಗಿ ಇದ್ಬಿಡ್ತೀನಿ ನನ್ನ ಮಕ್ಕಳ ಜೊತೆ. ಅವ್ರಿಗೆ ತಿನ್ನಿಸ್ಕೊಂಡು ಅವ್ರು ಸ್ನಾನ ಮಾಡಿಸ್ಕೊಂಡು ಈ ಥರ. ಸೊ ಅವನ ನಿದ್ದೆನೇ ನನಗೆ ಒಂದು ದೊಡ್ಡ ಎನರ್ಜಿ ಬೂಸ್ಟ್ ಅಂತಲೇ ಹೇಳ್ಬೋದು, ಕೆಲಸನ ಬೇಗ ಕ್ವಿಕ್ಕಾಗಿ ಮಾಡ್ಕೊಳ್ಳಿಕ್ಕೆ. ಇನ್ನು ಹಾಗೆ ಫ್ರೆಂಡ್ಸ್, ಟೈಮ್ ಕೂಡ ಆಯಿತು. ಮಲಗಿದ್ದಾನೆ, ಕೆಲಸನ ಮುಗಿಸ್ಕೊಂತಾನೆ. ಹಾಗೆ ಫ್ರೆಂಡ್ಸ್, ಇನ್ನು ಆಟ ಸಾಮಾನು, ಮನೆ ತುಂಬ ಆಟ ಸಾಮಾನು ಇದ್ವಲ್ಲ ಎಲ್ಲನೂ ತೆಗೆದಿಟ್ಟೆ. ಫ್ರೆಂಡ್ಸ್, ಇನ್ನು ಈ ಆಟ ಸಾಮಾನು ಎತ್ತು ತೆಗ್ದು ಹಾಕೋಷ್ಟರಲ್ಲೇ ಒಂದು ಒಳ್ಳೆ ಎಕ್ಸಸೈಸ್ ಆಗಿಬಿಡುತ್ತೆ ನನಗೆ. ಸೊ ಹಾಗೆ ಫ್ರೆಂಡ್ಸ್, ಟೈಮ್ ಕೂಡ ನೀವು ನೋಡ್ತಾ ಇರ್ಬೋದು, 4:30 ಆಗ್ತಾಯಿದೆ. ಇನ್ನು ನೋಡಿ ಫ್ರೆಂಡ್ಸ್, ಇಲ್ಲಿ ಮನೆ ಸಾಮಾನು ಎಲ್ಲ ಈಗ ಮನೆ ಸಾಮಾನೆಲ್ಲ ಎತ್ಕೊಂಡೋಗಿರೋಣ. ಹಾಗೆ ಫ್ರೆಂಡ್ಸ್, ಪಾಪು ಯಾಕೋ ಹೊಡ್ಕೊಂಡು ಎದ್ದೇಳ್ತಾ ಇದ್ದಾನೆ. ಸೊ ತೂಕಂತ ನನ್ನ ಕೆಲಸನ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಸಾಂಬಾರು ಇದೆ, ಅದಕ್ಕೆ ಕ್ಯಾರೆಟ್ ಪಲ್ಯ ಮಾಡ್ಕೊಳ್ಳೋದ್ರೆ ಮಾಡ್ತಿದ್ದೀನಿ ಇವತ್ತಿನ ಬ್ರೇಕ್ಫಾಸ್ಟ್ಗೆ. ಹಾಗೆ ಫ್ರೆಂಡ್ಸ್, ಇನ್ನು ಆಟ ಸಾಮಾನಂತೂ ಎಲ್ಲ ಅಂದರೆ ಇದ್ದಾವೆ, ಎಲ್ಲ ರೂಮಲ್ಲೂ ಇದೆ. ಆಗಲೇ ಫ್ರೆಂಡ್ಸ್ ಬೆಡ್ರೂಮಿಂದ ಒಂದಿಷ್ಟು ಆಟ ಸಾಮಾನು ತಗೊಂಡಿಟ್ಟೆ. ಸೊ ನೋಡಿ, ಮತ್ತೆ ಎಲ್ಲನೂ ಚೆಲ್ಬಿಟ್ಟಿರ್ತಾನೆ. ಅದೇ ಆಟ ಸಾಮಾನು ಅಷ್ಟರಲ್ಲಿ ಏನಾಗ್ಬಿಟ್ಟಿದ್ದೀನಿ ಅಂತ. ಹಾಗೆ ಫ್ರೆಂಡ್ಸ್, ಇದು ಬೇಕು ಆ್ಯಕ್ಚುಲಿ, ಇದು ಅಡುಗೆ ಮನೆಯದು. ಸೊ ಅಡುಗೆ ಮನೆ ಅಷ್ಟು ಅಡುಗೆ ಮನೇಲಿ ಇರೋದು ನಮ್ಮ ಮನೆಯಲ್ಲಿ.
ಇದೆ ನೋಡಿ. ಸೊ ಹಾಗೆ ಫ್ರೆಂಡ್ಸ್ ನಮ್ಮ ಮನೆ ಸ್ವಲ್ಪ ಕಸ ಹೊಡ್ಕೊಂಡ್ಬಿಡ್ತೇನೆ. ಫ್ರೆಂಡ್ಸ್ ಏನೋ ಫೈನಲಿ ಮನೆಯೆಲ್ಲ ಕ್ಲೀನ್ ಆಯಿತು. ಮನೆಯೆಲ್ಲ ಕ್ಲೀನ್ ಮಾಡಿಲ್ಲ ಅಂತ ಫ್ರೆಂಡ್ಸ್. ಇವಾಗ ಏನಾದರೂ ಬ್ರೇಕ್ಫಾಸ್ಟ್ ಮಾಡ್ಕೊತಿದ್ದೇನೆ ಅಂತೇಳಿ. ಸೊ ಇಲ್ಲ ಅಂತಂದರೆ ಕಾಫಿ ಕುಡಿಬೇಕು ಫ್ರೆಂಡ್ಸ್. ಬೆಳಗ್ಗೆಯಿಂದಲೇ ಕಾಫಿ ಕುಡಿಬೇಕು ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಸೊ ಇವಾಗಾದರೂ ಕಾಫಿ ಮಾಡ್ಕೊಂಡು ಕುಡಿತೀನಿ, ಜೊತೆಗೆ ಬ್ರೇಕ್ಫಾಸ್ಟ್ನ ಕೂಡ ಮುಗಿಸ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್ ಇನ್ನು ಕಿಚನಿಗೆ ಕೂಡ ಬಂದೆ, ಮನೆಯೆಲ್ಲ ಕ್ಲೀನಿಂಗ್ ಮುಗೀತು. ಸೊ ಈಗ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ. ಹಾಗೆ ಫ್ರೆಂಡ್ಸ್ ಇನ್ನು ಕಾಫಿ ಮಾಡ್ಕೊಂಡು ಕುಡಿಲಿಲ್ಲ ಅಂದರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಆ ದಿನ ಕಂಪ್ಲೀಟ್ ಆಗಿದೆ ಅಂತ ನನಗೆ ಫೀಲೇ ಬರೋಲ್ಲ. ಸೊ ಹಾಗಾಗಿ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಬಂದೆ. ಸೊ ಇವತ್ತು ಮಾಡಿದಂಥ ಕಾಫಿ ಅಂತೂ ತುಂಬಾ ಸ್ಟ್ರಾಂಗಾಗಿ ಸೂಪರಾಗಿತ್ತು. ಹಾಗೆ ಫ್ರೆಂಡ್ಸ್ ಇನ್ನು ಕಾಫಿ ಕುಡಿತಾನೆ ದೋಸೆನೂ ಎಲ್ಲ ಹಾಕೊಳ್ತಾ ಇದ್ದೆ ನೋಡಿ. ಸೈಡಲ್ಲಿ ಇಟ್ಟಿದ್ದೀನಿ ಕಾಫಿ. ಹಾಗೆ ಫ್ರೆಂಡ್ಸ್ ಹಿಂಗೆ ನನಗೆ ಬಿಸಿ ಅಂದರೆ ತುಂಬಾ ಇಷ್ಟ. ಸೊ ನಾನು ತಣ್ಣಗಾಗ್ಬಿಡುತ್ತೆ ಅಂತೇಳಿ ಇನ್ನು ಕಾಫಿ ಕುಡಿತಾ ದೋಸೆ ಹಾಕ್ತಾ ಕೆಲಸ ಮಾಡ್ಕೊಳ್ತಾ ಇದ್ದೆ. ಕಾಫಿನ ಮುಗಿಸ್ಕೊಳ್ತಾ ಇದ್ದೆ. ಹಾಗೆ ಫ್ರೆಂಡ್ಸ್ ದೋಸೆನೂ ಕೂಡ ಮಾಡ್ಕೊಳ್ತಾ ಇದ್ದೆ. ಒಂದು ಕಡೆ ಸಾಂಬಾರು ಮಾಡಿಟ್ಟಿದ್ದೀನಿ. ಇವಾಗ ಒಂದು 5-6 ದೋಸೆ ಹಾಕಿದ ತಕ್ಷಣ ಆಫ್ ಮಾಡಿ ರೈಸ್ ಇಟ್ಕೊಂಡ್ಬಿಡ್ತೇನೆ. ಸೊ ಫೈನಲಿ ನನ್ನ ಬ್ರೇಕ್ಫಾಸ್ಟ್ ಕೂಡ ಮುಗೀತು. ಇನ್ನು ನನ್ನ ಬ್ರೇಕ್ಫಾಸ್ಟ್ಗೆ ಫ್ರೆಂಡ್ಸ್ ನಾನು ಕ್ಯಾರೆಟ್ ಪಲ್ಯ ಮಾಡಿ, ದೋಸೆಗೆ ಕ್ಯಾರೆಟ್ ಪಲ್ಯ ಮಾಡ್ಕೊಂಡಿದ್ದೆ, ಜೊತೆಗೆ ಸಾಂಬಾರಿತ್ತು, ಸ್ವಲ್ಪ ರೈಸ್ ಮಾಡ್ಕೊಂಡಿದ್ದೆ. ಸೊ ಹಾಗೆ ಫ್ರೆಂಡ್ಸ್ ಇವತ್ತು ತುಂಬಾ ಸಿಂಪಲ್ಲಾಗಿ ರೊಟೀನ್ ಇತ್ತು. ಮಕ್ಕಳನ್ನ ಮೇಂಟೈನ್ ಮಾಡ್ತಾ ನನ್ನ ರೂಟೀನು ಈ ಥರ ಇತ್ತು ಇವತ್ತು ಮಾರ್ನಿಂಗು. ಇವತ್ತು ಏನು ಫ್ರೈಡೇ ಲಾಗ್ ಕೂಡ ಇದಾಗಿತ್ತು ನಂದು. ಸೊ ಹಾಗೆ ಫ್ರೆಂಡ್ಸ್ ಇವತ್ತಿನ ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಅಂದರೆ ವಿಡಿಯೋಗೆ ಲೈಕ್, ಶೇರ್, ಕಮೆಂಟು, ಸಬ್ಸ್ಕ್ರೈಬ್, ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿ. ನಿಮಗೆ ಇನ್ನು ಯಾವ ಥರ ವಿಡಿಯೋಸ್ ಬೇಕಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್, ಈಗ ನಾನು ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ಲಾಗ್ ನನಗೆ ಅಲ್ಲಿವರೆಗೂ ಟಾಟಾ.